ಆದಿಲ್ಶಾಹಿ ಸಹಿತ ಲಕ್ಷ್ಮಿ ಮತ್ತು ಗಣಪತಿ ಸ್ತೋತ್ರವನ್ನು ಕಿತಾಬಿನವರು ಉಲ್ಲೇಖಿಸಿದ್ದಾರೆ ನೋಡಿ, ಒಳ್ಳೇದಲ್ರಿ. ಇದು ಈ ಬುದ್ಧಿ, ಇಡೀ ಸದ್ಬುದ್ಧಿ ಈ ಮತಾಂಧರಿಗೆ ಬರಲತ್ತದ. ಅಂದರೆ ಲಕ್ಷ್ಮೀ ನರಸಿಂಹ ಆಗಲಿ, ಶಿವ ಪಾರ್ವತಿ ಆಗಲಿ, ನಮ್ಮ ಸರಸ್ವತಿ ಬ್ರಹ್ಮ ಆಗಲಿ, ಎಲ್ಲರೂ ಇಡೀ ಜಗತ್ತಿನಾಗ ಶ್ರೇಷ್ಠ ದೇವರು ಅನ್ನೋಂಥದ್ದು ಆದಿಲ್ಶಾಹಿನೇ ಹೇಳ್ದಂಗೆ ಆಯ್ತಲ್ರಿ. ಸರಸ್ವತಿ ಪೂಜಾ ಮಾಡ್ತಿದ್ದ ಆದಿಲ್ಶಾಹಿ, ನರಸಿಂಹದೇವರಿಂದ ತನಗೆ ಇದ್ರದ್ದು ಮುಕ್ತಿ ಮಾಡ್ಕೊಂಡ ತನ್ನ ಮಗಳದು. ಇದರಿಂದಲೇ ಅವನ ದೇವಸ್ಥಾನ ಇಲ್ಲಿ ಏನು ನಮ್ಮದು ಇಲ್ಲಿ ಊರಾಗ ಐತಲ್ಲ, ಈ ದೇವಸ್ಥಾನ ಇರ್ಬೋದು. ರಾತ್ರಿ ಯಾರಿಗೂ ಸಾಬ್ರ ಗುರ್ತಾಗ ಬರೋದು, ರಾತ್ರಿ ಒಳಗಿಂದ ಒಳಗೆ ಹೋಗ್ತಿದ್ದತ್ತೆ. ಅಲ್ಲಿ ತೊರವಿಗೆ ದರ್ಶನಕ್ಕೆ ಹೋಗ್ತಿದ್ದ. ಒಳಗೊಂದು ಕರೇಜ್ ಅಂತ ಒಂದು ಐತೆ ನೋಡ್ರಿ, ಅಲ್ಲಿ ರಾಜಾನ ಆದಿಲ್ಶಾಹಿ ಮನೆಯಿಂದ ಆ ಕರೇಜ್ ಅಂದ್ರೆ ತೊರವಿ ನರಸಿಂಹದೇವ್ರಿಗೆ ಹೋಗ್ಲಕ್ಕೆ ಒಂದು ಅಂಡರ್ಗ್ರೌಂಡ್ ಐತಿ. ಅಂದರೆ ಈ ಮತಾಂಧರಿಂದ ಇದು ಆಗಬಾರ್ದಂತ ಅಲ್ಲಿಗೆ ಹೋಗಿ ದೇವ್ರಿಗೆ ಪಡ್ಕೊಂಡ. ಉತ್ಸವದಲ್ಲಿ ಇದು ಕೂಡ ಎಲ್ಲ ಇದು ಎಲ್ಲ ಆಗ್ಬೇಕು. ಅಂದ್ರೆ ಆದಿಲ್ಶಾಹಿ ಬರೇ ಜಾತ್ಯಾತಿ, ಅಕ್ಬರ್ ಗಿಕ್ಬರ್ ಯಾರು ಜಾತ್ಯಾತಿರಲ್ಲ. ಇದು ಆದಿಲ್ಶಾಹಿ ಹೆಂಗಂದ್ರೆ ಇವಾಗ ನಮ್ಮ ದೇವ್ರಿಗೆ ನಡ್ಕೋತಾನಂದ್ರೆ ಅವನು ಹಿಂದೂ ಇದನ್ನು ಸಂಸ್ಕೃತಿ ಒಪ್ಕೊಂಡಂಗೆ ಆಯ್ತಲ್ಲ. ಇದನ್ನೆಲ್ಲ ಹೈಲೈಟ್ ಮಾಡಬೇಕು. ಬರೀ ಜಾತ್ಯಾತೀತ ಕತೆ ಹೇಳಿದ್ರೆ ಮಗೇ ನೋಡೋಣ, ಒಂದು ಯಾರು ಔರಂಗಜೇಬ, ಅಲ್ಲಿಂದ ಏನು ಅಕ್ಬರ, ಹುಮಾಯೂನ ಬರೆಯೋದೇ ಹೇಳ್ತಾವೆ. ಈ ಆದಿಲ್ಶಾಹಿ ಮಾಡಿದ್ದನ್ನು ಹೇಳ್ಬೇಕಲ್ಲ ಜನ ಮುಂದೆ. ಅವನ ಮಗಳಿಗೆ ಕಣ್ಣು ಕೊಟ್ಟಂಥ ಪುಣ್ಯಾತ್ಮ ನಮ್ಮ ನರಸಿಂಹದೇವರು. ಅವ್ರಿಗೆ MB ಪಾಲ್ರು ನಿಷ್ಠೆ ಇರಬೇಕು. ಅಲ್ಲಿಂದ ಸ್ವಾಮಿಗಳು ಅದು ತರಕಾಗಳಿಗೆ ನಿಷ್ಠೆ ಇರಲಿ ಅಷ್ಟೇ. ಆದಿಲ್ಶಾಹಿ ಸಹಿತ ಲಕ್ಷ್ಮಿ ಮತ್ತು ಗಣಪತಿ ಸ್ತೋತ್ರವನ್ನು ಕಿತಾಬಿನವರು ಉಲ್ಲೇಖಿಸಿದ್ದಾರೆ ನೋಡಿ, ಒಳ್ಳೇದಲ್ರಿ. ಇದು ಈ ಬುದ್ಧಿ, ಇಡೀ ಸದ್ಬುದ್ಧಿ ಈ ಮತಾಂಧರಿಗೆ ಬರಲತ್ತದ. ಅಂದರೆ ಲಕ್ಷ್ಮೀ ನರಸಿಂಹ ಆಗಲಿ, ಶಿವ ಪಾರ್ವತಿ ಆಗಲಿ, ನಮ್ಮ ಸರಸ್ವತಿ ಬ್ರಹ್ಮ ಆಗಲಿ, ಎಲ್ಲರೂ ಇಡೀ ಜಗತ್ತಿನಾಗ ಶ್ರೇಷ್ಠ ದೇವರು ಅನ್ನೋಂಥದ್ದು ಆದಿಲ್ಶಾಹಿನೇ ಹೇಳ್ದಂಗೆ ಆಯ್ತಲ್ರಿ. ಸರಸ್ವತಿ ಪೂಜಾ ಮಾಡ್ತಿದ್ದ ಆದಿಲ್ಶಾಹಿ, ನರಸಿಂಹದೇವರಿಂದ ತನಗೆ ಇದ್ರದ್ದು ಮುಕ್ತಿ ಮಾಡ್ಕೊಂಡ ತನ್ನ ಮಗಳದು. ಇದರಿಂದಲೇ ಅವನ ದೇವಸ್ಥಾನ ಇಲ್ಲಿ ಏನು ನಮ್ಮದು ಇಲ್ಲಿ ಊರಾಗ ಐತಲ್ಲ, ಈ ದೇವಸ್ಥಾನ ಇರ್ಬೋದು. ರಾತ್ರಿ ಯಾರಿಗೂ ಸಾಬ್ರ ಗುರ್ತಾಗ ಬರೋದು, ರಾತ್ರಿ ಒಳಗಿಂದ ಒಳಗೆ ಹೋಗ್ತಿದ್ದತ್ತೆ. ಅಲ್ಲಿ ತೊರವಿಗೆ ದರ್ಶನಕ್ಕೆ ಹೋಗ್ತಿದ್ದ. ಒಳಗೊಂದು ಕರೇಜ್ ಅಂತ ಒಂದು ಐತೆ ನೋಡ್ರಿ, ಅಲ್ಲಿ ರಾಜಾನ ಆದಿಲ್ಶಾಹಿ ಮನೆಯಿಂದ ಆ ಕರೇಜ್ ಅಂದ್ರೆ ತೊರವಿ ನರಸಿಂಹದೇವ್ರಿಗೆ ಹೋಗ್ಲಕ್ಕೆ ಒಂದು ಅಂಡರ್ಗ್ರೌಂಡ್ ಐತಿ. ಅಂದರೆ ಈ ಮತಾಂಧರಿಂದ ಇದು ಆಗಬಾರ್ದಂತ ಅಲ್ಲಿಗೆ ಹೋಗಿ ದೇವ್ರಿಗೆ ಪಡ್ಕೊಂಡ. ಉತ್ಸವದಲ್ಲಿ ಇದು ಕೂಡ ಎಲ್ಲ ಇದು ಎಲ್ಲ ಆಗ್ಬೇಕು. ಅಂದ್ರೆ ಆದಿಲ್ಶಾಹಿ ಬರೇ ಜಾತ್ಯಾತಿ, ಅಕ್ಬರ್ ಗಿಕ್ಬರ್ ಯಾರು ಜಾತ್ಯಾತಿರಲ್ಲ. ಇದು ಆದಿಲ್ಶಾಹಿ ಹೆಂಗಂದ್ರೆ ಇವಾಗ ನಮ್ಮ ದೇವ್ರಿಗೆ ನಡ್ಕೋತಾನಂದ್ರೆ ಅವನು ಹಿಂದೂ ಇದನ್ನು ಸಂಸ್ಕೃತಿ ಒಪ್ಕೊಂಡಂಗೆ ಆಯ್ತಲ್ಲ. ಇದನ್ನೆಲ್ಲ ಹೈಲೈಟ್ ಮಾಡಬೇಕು. ಬರೀ ಜಾತ್ಯಾತೀತ ಕತೆ ಹೇಳಿದ್ರೆ ಮಗೇ ನೋಡೋಣ, ಒಂದು ಯಾರು ಔರಂಗಜೇಬ, ಅಲ್ಲಿಂದ ಏನು ಅಕ್ಬರ, ಹುಮಾಯೂನ ಬರೆಯೋದೇ ಹೇಳ್ತಾವೆ. ಈ ಆದಿಲ್ಶಾಹಿ ಮಾಡಿದ್ದನ್ನು ಹೇಳ್ಬೇಕಲ್ಲ ಜನ ಮುಂದೆ. ಅವನ ಮಗಳಿಗೆ ಕಣ್ಣು ಕೊಟ್ಟಂಥ ಪುಣ್ಯಾತ್ಮ ನಮ್ಮ ನರಸಿಂಹದೇವರು. ಅವ್ರಿಗೆ MB ಪಾಲ್ರು ನಿಷ್ಠೆ ಇರಬೇಕು. ಅಲ್ಲಿಂದ ಸ್ವಾಮಿಗಳು ಅದು ತರಕಾಗಳಿಗೆ ನಿಷ್ಠೆ ಇರಲಿ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.